ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ಮಾತು ಕೇಳ್ತಾ ಇದ್ದೀನಿ ಸರ್, ನಿನ್ನೆ ನಾರಾಯಣ ಹೋಗಿ ಕೊಟ್ಟಿದ್ದಾರೆ ಫೈಲ್ನ, ಅದೊಂದು ತಿಳಿಸ್ತದೆ. ಇನ್ನೊಂದು, ಇಲ್ಲಿ ಬೆಳಗಾವಿ ನಗರಸಭೆಯಲ್ಲಿ ಸರ್ ಪೌರ ಕಾರ್ಮಿಕರು, ಕಾಯಂ ಪೌರ ಕಾರ್ಮಿಕರು ಕಮ್ಮಿ ಸರ್, ವೇತನದಲ್ಲೂ ಕಮ್ಮಿ ಇದ್ದವ್ರ 4 ಸೀಟ್ನ ಅನುಕೂಲಗೊಳಿಸಿಕೊಟ್ಟಿದ್ದಾರೆ, ಅವರು ಕಾಯಮಾತಿ ಕೊಟ್ಟಿದ್ದಾರೆ. ಇಲ್ಲಿ ಒಳಚರಂಡಿ ಕಾರ್ಮಿಕರು ಇಲ್ಲ ಸರ್, ಲೇಬರ್ಸ್ ಇಲ್ಲ, ಲೋಡರ್ಸ್ ಇಲ್ಲ. ಇರ್ತಕ್ಕಂಥ ಕಾರ್ಮಿಕರಲ್ಲೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಭರ್ತಿ ಮಾಡಬೇಕಾಗಿದೆ. ಪೌರ ಕಾರ್ಮಿಕರನ್ನ ತಗೊಂಡಿಲ್ಲ ಸರ್, 10-15 ವರ್ಷ ಆಗಿದೆ. ಮೂರ್ಸಕ್ಕೆ ಮೈಡರ್ ಇಲ್ಲ, ಸಿಬ್ಬಂದಿಗಳಿಲ್ಲ, ಪೌರ ಕಾರ್ಮಿಕರಿಲ್ಲ, ಒಳಚರಂಡಿ ಕಾರ್ಮಿಕರಿಲ್ಲ, ಚಾಲಕರು ಬಂದಿದ್ದಾರೆ. ಅದನ್ನು ಭರ್ತಿ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು. ಯಾಕಂದ್ರೆ ಲೋಡರ್ಸ್ ಇದ್ದಿದ್ರೆ, ಕ್ಲೀನರ್ಸ್ ಇದ್ದಿದ್ರೆ, ಇವತ್ತು ಒಳಚರಂಡಿ ಕಾರ್ಮಿಕರಿದ್ರೆ ಇವತ್ತೆಲ್ಲ ಕಾಯಮಾತಿ ಕೊಡ್ತಿದ್ರು ಸರ್. ಸರ್ಕಾರ ಇವತ್ತು 2 ವರ್ಷಗಳಿಂದ ಭರ್ತಿ ಮಾಡ್ತಾ ಇದೆ, ಕಾಯಮಾತಿ ಕೊಡ್ತಾ ಇದೆ. ಎಲ್ಲರನ್ನ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ ನಮ್ಮವರು. ಬದಲಿ ಕೆಲಸ ಮಾಡ್ಕೊಂಡು ಇನ್ನೊಂದು ಕಡೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದನ್ನ ಭರ್ತಿ ಮಾಡಿಬಿಟ್ರೆ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾವ ಸರ್ಕಾರ ಮಾಡಲ್ಲ ಸರ್, ನಮ್ಮನ್ನ ಗುರುತಿಸ್ತಿರೋದೆ ಕಾಂಗ್ರೆಸ್ ಸರ್ಕಾರ. ಸಿಂಗಾಪುರ್ ಪ್ರವಾಸ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ನಮ್ಮ ಗೃಹ ಭಾಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಯಾವುದನ್ನು ನಮ್ಮನ್ನ ಕುಡಿದ ಕೈ ಬಿಟ್ಟಿಲ್ಲ, ಯಾವ ಸರ್ಕಾರ ತಗೊಳ್ಳಲ್ಲ ಸರ್. ತಾವು ಇದ್ದೀರಾ ಈ ಬಜೆಟ್ ಅಲ್ಲಿ ಎಲ್ಲರೂ ಸೇರಿಸಿ ಹುಡುಗಿಯರ ಪೌರಕಾರ್ಮಿಕರು ಸಹಾಯ ಮಾಡಿಸ್ಕೊಡಿ. ಏನು ಚಾಲಕರಿದ್ದೀವಿ, ಸೂಪರ್ವೈಸರ್ ಇರ್ತೀವಿ, ಎಲ್ಲರೂ ನಮ್ಮ ನೇರೋಪಾತ್ರಗೊಳಿಸ್ಕೊಡೋದು ಅಂತ ಕೇಳ್ಕೊತೀವಿ ಸರ್. ಇದೊಂದು 2ನೇ ಪಾಯಿಂಟ್. ಮತ್ತೆ ನಮ್ಮ ಕಾಲೋನಿ ಸರ್ 15 ವಾರ್ಡು ಪೌರ ಕಾರ್ಮಿಕರ ಕಾಲೋನಿ ಇವತ್ತು 24/7 ಗಂಟೆಗೆ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹಗಲು ರಾತ್ರಿ ಏನೇ ಕಷ್ಟ ಸುಖ ಇದ್ರು ಬಂದು ಆ ಸ್ಪಾಟ್ ಅಲ್ಲಿ ನಿಂತ್ಕೊತಾರೆ. ಫೋನ್ ಮಾಡಿ ಕಣ ಹಿಂಗಾಗಿದೆ ಬನ್ನಿ ಅಂತ ಹೇಳಿ ಆ ಕ್ಷಣ 5 ನಿಮಿಷಕ್ಕೆ ಬಂದು ನಿಂತ್ಕೊತಾರೆ. 12 ಗಂಟೆ ರಾತ್ರಿ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರೋಡ್ ಆಗಿದೆ. ಜಿಲ್ಲಾಧಿಕಾರಿಗಳಿದ್ರು ರಮೇಶ್ ಕುಮಾರ್ ಅವರು 3 ಕಡೆ ರಸ್ತೆ ಅವರೇ, ಬಾಬಾ ಸಾಹೇಬ್ ಅವರೇ ಹೇಳ್ಬೇಕಂದ್ರೆ ಅನುದಾನ ಕೊಟ್ರಿ, ಇವತ್ತು ರಸ್ತೆ ಆಗಿದೆ, ನಾವು ಸುಗಮವಾಗಿದ್ದೀವಿ ಅಣ್ಣ. ಅದ್ರಲ್ಲಿ 2 ಮಾತಿಲ್ಲ ಅಣ್ಣ. ರಸ್ತೆ ಮಾಡ್ಕೊಟ್ರಿ, ರಸ್ತೆ ಮಾಡ್ಕೊಟ್ಟು ಅನುದಾನ ಕೊಟ್ಟಿದ್ರೆ ನಮ್ಗೆ ಒಂದೊಂದು ಬೇಡಿಕೆ ನಮ್ಗೆ ಅಲ್ಲೇ ನಾವು ಇಲ್ಲ 50 43-44 ಜನ ಆಯ್ತದ. ನನ್ನ ತಾತ ನಮ್ಮಪ್ಪ ಎಲ್ಲ ಅಲ್ಲಿ ಅಲ್ಲೇ ಇದರಲ್ಲಿ ವಾಸ ಮಾಡ್ತಾ ಇದ್ರು. ಅದರಿಂದ ನಾವು ದೊಡ್ಡ ಮನಸ್ಸು ಮಾಡಿ ನಮ್ಗೆಲ್ಲ ಒಂದು 2 ಎಕರೆ 3 ಎಕರೆ ಜಮೀನು ಕಟ್ಟಿಸಿ ನಮ್ಮ ಒಂದು ವಸತಿ ನಿರ್ಮಾಣ ಮಾಡ್ಕೊಡೋಣ. ದಯವಿಟ್ಟು ನಾವು ಬೇರೆ ಕಡೆ ಮಕ್ಕಳೆಲ್ಲ ಕೊಟ್ಟೋಣ, ಓದಿದ ಮಗನ ಕೊಟ್ಟೋಣ. ಕೂಡಿಸ್ಬಿಟ್ಟು ಚೆನ್ನಾಗಿರ್ತಾರೆ, ಹೀಲ್ಸ್ ಚಪ್ಪಲ ಬಂದಿರ್ತಾರೆ, ಒಳ್ಳೆ ಸೀರೆ ಹೋಗಿರ್ತಾರೆ, ಮೇಲೆ ಕೋಟ್ ಹಾಕೊಂಡು ಅಥವಾ ಕೋಟ್ ಹಾಕಿದ್ರೆ ಶಾಲೆ ಓದ್ಕೊಂಡು ಒಂದು ನಿಮ್ಮಂತೆ ಸ್ವಚ್ಛತೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಉದ್ಯೋಗಕ್ಕೋಸ್ಕರ ಆ ಬೀದಿ ಕೂಡಿಸುವಂತ ಉದ್ಯೋಗವನ್ನು ಆರಿಸ್ಕೊಂಡು ಅವರ ಜೀವನ ನಿರ್ವಹಣೆಗೆ ಮುಂದಾಗಿದ್ದಾರೆ. ಎಷ್ಟಿರ್ಬೋದು ನಿಮಗೆ? ಮೈಸೂರು ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕ ಸಂಬಳ ಎಷ್ಟು ಪ್ರಸನ್ನ? ಅಲ್ವಾ? ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ, ನಾವು ಮೈಸೂರು ರಂಗಮ್ಮ ಅಂತ ಮನೆ ಬೀದಿ ಉಳಿಸ್ತಾ ಇದ್ದಾರೆ. ಗೌರ್ಮೆಂಟ್ ರಂಗಮ್ಮದವರು ಎಷ್ಟು ನಿಮಗೆ ಸಂಬಳ, ಎಷ್ಟು ಸ್ವಚ್ಛವಾಗಿ ಕೆಲಸ ಮಾಡ್ತಿದ್ರೆ ಯಾರು ಮಾಡಲ್ಲ. ಕೆಲಸದವ ಬಂದು ಸ್ವಚ್ಛ ಮಾಡ್ತಾರೆ. ಅಷ್ಟು ಚೆನ್ನಾಗಿ ರಂಗಮ್ಮ ಮನೆಯ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಂಬಳ ಅಂತ ನಾವು ಹುಡುಗರಿಗೆಲ್ಲ 28,000 ರೂಪಾಯಿ ಮೈಸೂರು ಸಿಟಿ ಕಾರ್ಪೊರೇಷನ್ ಒಬ್ಬ ಪೌರ ಕಾರ್ಮಿಕ ಗೌರ್ಮೆಂಟ್ ಎಂಪ್ಲಾಯಿ. ಇವತ್ತು ಎಷ್ಟೊಂದು ಪ್ರಸನ್ನ ಅವ್ರು ಕೇಳಿದೆ, 40ರಿಂದ 50 ಕೊಡ್ತಾರೆ. ಏನ್ ಹೇಳಿ, ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾರೆ? ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾ ಇದೆ ಸರ್ಕಾರ ಅಲ್ವಾ? ಈಗ ಮಿನಿಮಮ್ ವೇಜ್ ಆಕ್ಟ್ ಒಳಗಡೆ ಕೊಡ್ತಾ ಇದೆ. ಅದಕ್ಕೆ ಮುಂಚೆ 5,000 ಕೊಡೋದು. MA, MSc, MCom ಓದಿ ನಿಮ್ ತರದೇ ಒಂದು ಯೂನಿಫಾರ್ಮ್ ಹಾಕೊಂಡು ಕೂಡಿಸ್ಬಿಟ್ಟು ಚೆನ್ನಾಗಿರ್ತಾರೆ, ಹೀಲ್ಸ್ ಚಪ್ಪಲ ಬಂದಿರ್ತಾರೆ, ಒಳ್ಳೆ ಸೀರೆ ಹೋಗಿರ್ತಾರೆ, ಮೇಲೆ ಕೋಟ್ ಹಾಕೊಂಡು
ಅಥವಾ ಕೋಟ ಆಗ್ತದೆ ಶಾಲೆ ಓದ್ಕೊಂಡು ಒಂದು ನಿಮ್ಮಂತೆ ಸ್ವಚ್ಛತೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಉದ್ಯೋಗಕ್ಕೋಸ್ಕರ ಆ ಬೀದಿ ಗೂಡಿಸುವಂತ ಉದ್ಯೋಗವನ್ನು ಆರಿಸಿಕೊಂಡು ಅವರ ಜೀವನ ನಿರ್ವಹಣೆಗೆ ಮುಂದಾಗಿದ್ದಾರೆ. ಎಷ್ಟಿರ್ಬೋದು ನಿಮಗೆ? ಮೈಸೂರು ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕ ಸಂಬಳ ಎಷ್ಟು ಪ್ರಸನ್ನ? ಪೌರ ಕಾರ್ಮಿಕ ಸಂಬಳ ಎಷ್ಟು ಅಲ್ವಾ? ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ನಮ್ಮ ಮೈಸೂರು ರಂಗಮ್ಮ ಅಂತ ನಮ್ಮ ಮನೆ ಬೀದಿ ಉಳಿಸ್ತಾರೆ. ಪರ್ಮನೆಂಟ್ ರಂಗಮ್ಮದಲ್ಲಿ ಎಷ್ಟು ನಿಮಗೆ ಸಂಬಳ, ಎಷ್ಟು ಸ್ವಚ್ಛವಾಗಿ ಕೆಲಸ ಮಾಡಿದ್ರೆ ಯಾರು ಮಾಡಲ್ಲ. ಕೆಲಸದವ ಬಂದು ಸ್ವಚ್ಛ ಮಾಡ್ತಾರೆ. ಅಷ್ಟು ಚೆನ್ನಾಗಿ ರಂಗಮ್ಮ ಮನೆಯ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಂಬಳ ಅಂತ ನಾವು ಹುಡುಗರು ಅವರಿಗೆಲ್ಲ 28,000 ರೂಪಾಯಿ ಮೈಸೂರು ಸಿಟಿ ಕಾರ್ಪೊರೇಷನ್ ಒಬ್ಬ ಪೌರ ಕಾರ್ಮಿಕ ಪರ್ಮನೆಂಟ್ ಎಂಪ್ಲಾಯಿ. ಇವತ್ತು ಎಷ್ಟೊಂದು ಪ್ರಸನ್ನ ಅವ್ರು ಕೇಳಿದೆ 40ರಿಂದ 50 ಬರ್ತದೆ. ಏನ್ ಹೇಳಿ? ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾರೆ? ಎಷ್ಟು ಲಕ್ಷಕ್ಕೆ ಎಷ್ಟು ಕೊಡ್ತಾ ಇದೆ ಸರ್ಕಾರ ಅಲ್ವಾ? ಈಗ ಮಿನಿಮಮ್ ವೇಜ್ ಆಕ್ಟ್ ಒಳಗಡೆ ಕೊಡ್ತಾ ಇದೆ. ಅದಕ್ಕೆ ಮುಂಚೆ 5,000 ಕೊಡೋದು. MA, MSc, MCom ಓದಿ ಕಾಯಂ ಪೌರ ಕಾರ್ಮಿಕ. ಹಾಗೆ ನೇರ ನೇಮಕಾತಿ ಪೌರ ಕಾರ್ಮಿಕರು 23 ಜನ ಇದ್ದಾರೆ. ಇತರೆ ಸ್ವಚ್ಛತಾ ಸಿಬ್ಬಂದಿ 22 ಜನ. ಅಂದ್ರೆ ಚಾಲಕರಿರ್ಬೋದು, ಸೂಪರ್ವೈಸರ್ ಇರ್ಬೋದು, ವಾಚ್ಮ್ಯಾನ್ ಇರ್ಬೋದು, ಒಟ್ಟು 81 ಜನ ಈ ನಗರದ ಸ್ವಚ್ಛತೆಗಾಗಿ ನಾವು ದುಡಿಮೆಯನ್ನು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಸರ್ಕಾರ ಆರೋಗ್ಯ ವಿಮೆ 81 ಜನ ನೌಕರಿಗೆ ಅವಕಾಶ ಆಗಿದೆ. SBIನ ಜನರಲ್ ಗ್ರೂಪ್ ಇನ್ಸೂರೆನ್ಸ್ ಮಾಡಿಸಲಾಗಿದೆ. 5 ಲಕ್ಷ ರೂಪಾಯಿ ಕೂಡ ನಿಮಗೆ ಚಿಕಿತ್ಸೆ ಪಡೆಯಲಿಕ್ಕೆ ಸರ್ಕಾರ ಇವತ್ತು ಅವಕಾಶವನ್ನು ನೀವೇನಾದ್ರು ಆರೋಗ್ಯ ಹೌದಪ್ಪ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಗೆ ಎಷ್ಟು ವೆಚ್ಚ ಬರುತ್ತೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ. ಇವ್ರಿಗೂ ಕೂಡ ಪ್ರಸನ್ನ ಅವರು ಹೇಳುವ ಹಾಗೆ 5 ಲಕ್ಷದಿಂದ 10 ಲಕ್ಷ ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ನಿಂದ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸುಧಾರಿಸಿಕೊಂಡಿದ್ದೀರಾ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಕಾಯಂ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಲ್ಲಿ 26 ಸಂಖ್ಯೆ ಕಾಯಂ ಪೌರ ಕಾರ್ಮಿಕ ರಾಜ್ಯ ಸರ್ಕಾರದಿಂದ 6 ಲಕ್ಷಗಳನ್ನು, ಕೇಂದ್ರ ಸರ್ಕಾರದ 1.5 ಸೌಲಭ್ಯ, ಒಟ್ಟು 7,50,000 ರೂಪಾಯಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ನಿಮಗೆ ನೀಡಿದ್ದೇವೆ. 3 ಸಂಖ್ಯೆಯ ಕಾಲುವರೆಗೆ ಗೃಹ ಭಾಗ್ಯ ಯೋಜನೆಯಲ್ಲಿ ಕಾಮಗಾರಿ ಹಂತದಲ್ಲಿ 103 ಜನ. ಹಬ್ಬ ಹರಿದಿನಗಳ ಕೆಲಸ ನಿರ್ವಹಿಸಿರುವ ಕಾಯಂ ಪೌರ ಕಾರ್ಮಿಕರಿಗೆ ವರ್ಷದಲ್ಲಿ 1 ತಿಂಗಳ ಹೆಚ್ಚುವರಿ ವೇತನ. ಯಾರು ನೀವು ಮದುವೆಯಲ್ಲೇ ದುಡಿಮೆ ಮಾಡ್ತಾ ಇದ್ದೀರೋ ಅವ್ರಿಗೆ 21 ದಿನ ಹೆಚ್ಚುವರಿ ವೇತನ ಸರ್ಕಾರ ನಿಮಗೆ ನಡೆಸಬೇಕು ಅಂತ ಹೇಳ್ತಾರೆ. ಕಾಯಂ ಪೌರ ಕಾರ್ಮಿಕ ಪ್ರತಿ ತಿಂಗಳು Ru2,000 ಸಂಕಷ್ಟ ಭತ್ಯೆ ನೀಡಲಾಗಿದೆ. ಈ ವಿಚಾರದಲ್ಲೂ ಕೂಡ ಸುಭದ್ರವಾಗಿ ನಾವು ಸಮಾಜವನ್ನ ಸುಭದ್ರವಾಗಿ ಇಡಬೇಕು ಅಂದ್ರೆ ಕೃಷಿಕ ಎಷ್ಟು ಮುಖ್ಯನೋ ರಾಜ್ಯಕ್ಕೆ, ದೇಶಕ್ಕೆ, ಕಾರ್ಮಿಕ ಎಷ್ಟು ಮುಖ್ಯನೋ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ದುಡಿಮೆಯಲ್ಲಿ, ಹಾಗೆ ದೇಶ ಕಾಯುವ ಶಿಕ್ಷಕರು ಸೈನಿಕರು ಕೂಡ ಅಷ್ಟೇ ಮುಖ್ಯ. ಮತ್ತು ನಾವೆಲ್ಲರೂ ಕೂಡ ವಿದ್ಯೆ ನೀಡತಕ್ಕಂಥ ಶಿಕ್ಷಕರನ್ನು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪೌರ ಕಾರ್ಮಿಕರು ಕೂಡ ಅಷ್ಟೇ ನಮ್ಮ ದೇಶಕ್ಕೆ ಬಹಳ ಪ್ರಾಮುಖ್ಯ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಂಜಿನಿಯರ್ ಅವ್ರನ್ನ ಕೇಳ್ತಾ ಇದ್ದೀನಿ, ಕಟ್ಟಾದ್ರೂ ಬಂದಿರಬೇಕು. ಪೌರ ಕಾರ್ಮಿಕರು ರಾಜ್ಯದಲ್ಲಿ ಇವತ್ತು ಕಾಯಂ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಸಿದ್ದರಾಮಯ್ಯ ಅವರು.
ಅದು ಇವೆಲ್ಲರ ಹೋರಾಟದ ಫಲ. ನಿಮ್ಮ ಅಧ್ಯಕ್ಷರಾದ ನಾರಾಯಣ ಅವರು ಸರ್ಕಾರದ ಗಮನವನ್ನು ಸೆಳೆದು ನಿಮ್ಮೆಲ್ಲರೂ ಕೂಡ ಗೌರ್ಮೆಂಟ್ ಉದ್ಯೋಗವನ್ನು ಕೊಡಿಸಿದ್ದಾರೆ. ಹಾಗಾಗಿ ನಮ್ಮ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನ್ಯಾವುದೇ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನ ಅವರಿಗೆ ಸಲ್ಲಿಸಬೇಕು. ಮಾನ್ಯ ಸಿದ್ದರಾಮಯ್ಯನವರು 13-18 ನಡುವೆ 23 ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿ ಆದಮೇಲೆ ನಿಮ್ಮ ಮಹಾಪೌರವಾಗಿದ್ದಂಥ ನಾರಾಯಣರು ಮೈಸೂರು ಜಿಲ್ಲೆಯ ಮೈಸೂರು ನಗರ ಮಹಾಪೌರ, ಅವರು ನಿಮ್ಮೆಲ್ಲರ ರಾಜ್ಯದ ಅಧ್ಯಕ್ಷ. ನಿಮ್ಮ ಹೋರಾಟದ ವಿಚಾರದಲ್ಲಿ ಅವರು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ನಿಮ್ಮ ಧ್ವನಿಯಾಗಿ ಅವರು ಪ್ರತಿಪಾದಿಸಿದ್ದಾರೆ. ಅದನ್ನು ಮನಗಂಡಂತ ನಮ್ಮ ಸರ್ಕಾರ ಮಾಡಿಸಿದೆ. ಆ ವಯಸ್ಸಾಯಿತು. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೊಳಕು ಕಸದಿಂದ ಮುಕ್ತ ಅಂತ ಹೇಳೋದು. ಕೊಳಕು ಕಸದಿಂದ ಮುಕ್ತಗೊಳಿಸತಕ್ಕಂಥದ್ದು ಯಾರು? ಸ್ವಚ್ಛವಾಗಿ ನಗರ ಕಾಣಲಿಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನ್, ಸ್ಟೇಟ್ ಆಫ್ ಕರ್ನಾಟಕ ಮೊದಲನೇ ಕಾರ್ಪೊರೇಷನ್ ಸ್ವಚ್ಛವಾಗಿ ಪ್ರಸಿದ್ಧ ಹೋದರಲ್ಲ, ಅದು ಯಾರಿಂದ? ನಿಮ್ಮಂತ ಬಂಧುಗಳು ಅಲ್ಲಿ ನಮ್ಮ ನಗರ, ನಮ್ಮ ಬಡಾವಣೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರಿಂದ ಇವತ್ತು ಭಾರತ ದೇಶದಲ್ಲೂ ಮೈಸೂರು ಬಯಲು, ರಾಜ್ಯದಲ್ಲೂ ಮೈಸೂರು ಬಯಲು, ಇತರ ನಗರಗಳು ಕೂಡ ಹಾಗೆ ಸ್ವಚ್ಛವಾಗಿ ಇರುವುದನ್ನು ನಾವು ಕಾಣ್ತೇವೆ. ಮೂಡಲ ಬೇರ್ಪಣೆಗಾಗಿ ಈಶ್ವರನ್ನ ನಾವು ಪೂರ್ಣಕರವಾಗಿ ನಾವು ಯಾವ ತರ ನಮ್ಮ ತಾಯಿಯಂತೆ ನಮ್ಮೆಲ್ಲರ ಗೌರವ ಕಾಪಾಡ್ತಕ್ಕ ನಮ್ಮ ತಾಯಿಯಂತೆ ಬಾಳುವ ಎಷ್ಟು ನಾವೆಲ್ಲ ಕೃತಜ್ಞತೆ ಸಲ್ಲಿಸುವುದು ನಿಮಗೆ ಸಾಲ ಅಲ್ವಾ? ಎಷ್ಟು ಕೃತಜ್ಞತೆ ಸಲ್ಲಿಸಿ ಕೂಡ ಸಾಲ ಮಾತನ್ನ ಹೇಳಿ ಗಂಗಪ್ಪನವರೇ, ಆರೋಗ್ಯವಂತರಾದ ಅಧ್ಯಕ್ಷರು ಸಮಾಜ ನಿರ್ಮಾಣಕ್ಕೆ ಒಬ್ಬರು ಯಾಗ ಅವರ ಸೇವೆ ಇಡೀ ನಗರಕ್ಕೆ ಚೆನ್ನಾಗಿ ಮಾಡತಕ್ಕಂಥದ್ದು ನಿಮ್ಮಲ್ಲಿ ಕಾಣ್ತದೆ. ಅವ್ರಿಗೆ ಕೆಲಸದಲ್ಲೇ ಕಾಣ್ತಾರೆ. ಅದನ್ನ ಆ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸದಾ ಸೂರ್ಯ ಉದಯ ಆಗುವ ಮುನ್ನ ಜೀವನದಲ್ಲಿ ನಮ್ಮ ಪೌರ ಕಾರ್ಯಕರ್ತರು ನಮ್ಮ ತೆರೆಯುವಂತ ರೀತಿ ಗ್ರಾಮ ಅಥವಾ ವಾರ್ಡು ಜಿಲ್ಲೆ ರಾಜ್ಯ ದೇಶವನ್ನಾಗಿ ನೀವೆಷ್ಟು ಗೌರವದಿಂದ ಮನೆಯಿಂದ ಹೊರಟು ಸ್ವಚ್ಛವನ್ನು ಮಾಡಿ ನಮ್ಮನ್ನು ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡತಕ್ಕಂಥದ್ದು ಪೌರ ಕಾರ್ಯಕರ್ತರು. 1, 2, 3 ದಿನ ಏನಾದ್ರು ಪ್ರತಿಭಟನೆ ಮಾಡಿ ಸ್ವಚ್ಛ ಮಾಡದಿರೋಡೆ ಇಡೀ ನಗರ ಸ್ವಚ್ಛತೆಯಿಂದ ದೂರ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದರೂ ನಾವು ನಾಗರಿಕರು ಅಂತಕ್ಕಂಥವರು ಈಗ ಅವರು ಹಸಿ ಕಸ ಒಣ ಕಸ ಅಂತ ಹೇಳಿ ಹಿಂದೆ ನಗರಸಭೆಯಿಂದ ಪುರಸಭೆಯಿಂದ ಕಾರ್ಪೊರೇಷನ್ ಇಂದ ನಮಗೆ ಈ ವೇಸ್ಟ್ ಬ್ಯಾಗೇಜ್ ಅನ್ನ ನೀವು ನಿಮ್ಮ ಮನೆಯ ಕಸವನ್ನ ಪ್ರತ್ಯೇಕ ಹಸಿರು ಮತ್ತು ನೀಲಿ ಬಣ್ಣದಲ್ಲಿ ತುಂಬಿ ನಾವು ಬಂದಾಗ ನಮಗೆ ಕೊಡಿ ಅಂತಕ್ಕಂಥ ಒಂದು ಪದ್ಧತಿಯನ್ನ ನಮ್ಮ ನಗರಸಭೆಯ ಪುರಸಭೆ ಪಂಚಾಯತ್ ಇರ್ಬೋದು, ಮೈಸೂರು ಸಿಟಿ, ಬೆಂಗಳೂರು ಸಿಟಿ ಅಂತ ಕಾರ್ಪೊರೇಷನ್ ಇರ್ಬೋದು, ನಮ್ಮನ್ನ ಯಾವ ರೀತಿ ನಾವು ನಾಗರಿಕರಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಮಾಡ್ತೀವಿ. ಈ ಹೊರಗಡೆ ಕೂಡ ಹಸಿರು ಮತ್ತು ನೀಲಿ ಬಣ್ಣದ ಪ್ಲಾಸ್ಟಿಕ್ ನ ರೋಡ್ ಸೈಡ್ ಹಾಕಿರ್ತಾರೆ, ತುಂಬಿ ಬಂದು ಸ್ವಚ್ಛವಾಗಿ ಅದ್ರ ಒಳಗಡೆ ಹಾಕಿರ್ತೇವೆ. ನಾವು ನಮ್ಮನೆ ಅಂಗಳ, ನಮ್ಮ ಬೀದಿ, ನಮ್ಮೂರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶವಂತ ನಾವು ಕೂಡ ನಾಗರಿಕರಾಗಿ ಅವರಿಗೆ ಪೂರಕವಾದ ರೀತಿಯಲ್ಲಿ ನಾವು ನಮ್ಮ ಮನೆಯನ್ನ, ನಮ್ಮ ಮನೆ ಅಂಗಳವನ್ನ, ನಮ್ಮ ಬೀದಿಯನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳಬೇಕು. ಆ
ರೀತಿ ನಾವು ನಡ್ಕೊಳ್ತಾ ಇದೀವಿ ಅಂತೇಳಿ ನಾವು ನಮ್ಮನೆ ಪ್ರಶ್ನೆ. ಹಾಗಾಗಿ ಅವರಿಂದ ನಾವು ಕಲಿಬೇಕು. ನಾನು ಹೊರದೇಶಕ್ಕೆ ಹೋಗಿದ್ದೆ, ತುಂಬಾ ವರ್ಷಗಳಾಗಿದೆ ಹೋಗಿದ್ದೆ. ಇದು ನಾನು ಅನೇಕ ಬಾರಿ ಇದನ್ನ ಉಲ್ಲೇಖ ಮಾಡಿದ್ರು ಕೂಡ ಪದೇ ಪದೇ ಮಾತಾಡಲೇಬೇಕು ಅನ್ಸುತ್ತೆ. ಹೊರದೇಶದಲ್ಲಿ ಆ ದೇಶವನ್ನು ನೋಡಿದಾಗ, ಆ ದೇಶವನ್ನು ಸುತ್ತಾಡಿದಾಗ ನಮ್ಮ ದೇಶ ಯಾವತ್ತೂ ಈ ರೀತಿ ಸ್ವಚ್ಛತೆಯಿಂದ ಅಭಿವೃದ್ಧಿ ಹೊಂದಕ್ಕಂತ ರಾಷ್ಟ್ರದ ಸಾಲನ್ನು ನಮ್ಮ ದೇಶ ಸೇರುತ್ತೆ ಅಂತ ನಮ್ಗೆ ಅನಿಸ್ತದೆ. ಎಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಸ ಕಡ್ಡಿಯೇ ಇಲ್ಲ. ಈಗ ಹೊರದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ ನಮ್ಮ ದೇಶ ಯಾವತ್ತಪ್ಪ ಈ ತರ ಆಗೋದು. ನೀವು ಎಲ್ಲಿಂದ ಹೋಗಿ ರಸ್ತೆಯಲ್ಲೂ ಕೂಡ ಅಷ್ಟೇ. ನಾನು 7 ದೇಶ ಸುತ್ತಿದ್ದೇನೆ ಬರೀ ಕಾರಲ್ಲಿ, ಯುರೋಪ್ ಕಂಟ್ರಿನಲ್ಲಿ. ನಾನು 7 ದೇಶ ಸುತ್ತಿದ್ರು ಕೂಡ ನಮ್ಮ ದೇಶದ ಸುತ್ತಾಗ ನಮ್ಮ ಮೈಗೆ ನೋವು ಗೊತ್ತಲ್ಲ, ಬೆನ್ನು ನೋವು ಗೊತ್ತಲ್ಲ, ಅದನ್ನು ನಮಗೆ ಇಲ್ಲ. ನನ್ನ ನಾಡು ಭಾಷೆಯಲ್ಲಿ ಹೇಳುವಂತ ಹೇಳ್ತಾ ಇದ್ದೀನಿ. ಆ ರೀತಿಯ ದೇಶದ ಅಭಿವೃದ್ಧಿಯ ಹೊರ ದೇಶದಲ್ಲಿ ನಾನು ನೋಡಿದ್ದೇನೆ. ಸಮಾಜವನ್ನ ಶುದ್ಧವಾಗಿಟ್ಕೊಳ್ಳಿಕ್ಕೆ, ಆರೋಗ್ಯವಂತರಾಗಿ ಮಾಡಲಿಕ್ಕೆ ನಾವು ಕೂಡ ಅವರಿಗೆ ಸಹಕಾರಿಯಾಗಬೇಕು. ಯಾವ ಅಂದಾಗ ಇವತ್ತಿನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಮಿಷನ್ ಅನ್ನು ಮಾಡಿದ್ದಾರೆ. ಅದಕ್ಕೇನಾದ್ರು ಅರ್ಥ ಇದೆಯಾ? ನಾವು ಆ ರೀತಿ ನಡ್ಕೊಳ್ತಾ ಇದೀವಿ ಅಂತ ನೋಡಿದ್ರೆ ಬಹಳಷ್ಟು ಜನ ಸ್ಕೂಟ್ರಲ್ಲಿ, ಬೈಕ್ಲಿ, ಕಾರ್ ಹೋಗ್ತಾ ಇರೋರು ಮನೆಯಿಂದ ಬರ್ತಾ ತುಂಬಿದಂತ ಕಸದ ಬ್ಯಾಗ್ಗಳನ್ನ ರೋಡ್ ಬದಿಯಲ್ಲಿ ಯಾರು ಕಾಣಿದ್ರೆ ಸಾಕು ಇಟ್ಕೊಂಡು ಹೋಗೋದು. ಪಟ್ಟಣ ಪ್ರದೇಶಗಳು ಗಂಟೆ ಅಂತ ಕಾಣ್ತಾರೆ. ಸ್ಕೂಟರ್ ಬರೋರು ಬಿಸಾಕ್ಬಿಡ್ತಾರೆ, ಗಂಟೆ ಹೋಗ್ತಾರೆ, ಗಂಟೆ ಎಂಟು ಹೋಗ್ತಾರೆ. ಕಾರ್ ಹೋಗ್ತಿದ್ರು ಕೂಡ ಮನೆಯ ಕಸ ತಂದು ಬೀದಿಗೆ ಹಾಕೋದು, ರೋಡ್ ರಸ್ತೆ ಬದಿ ಹಾಕೋದು. ನಗರ ಸ್ವಚ್ಛತೆ ಇಲ್ಲ ಅಂತ ಪತ್ರಿಕೆಯಲ್ಲಿ ಫೋಟೋ ಹಾಕಿ ಬರೀತಾರೆ. ಇದಕ್ಕೆ ಕಾರಣ ನಗರಸಭೆ ಒಂದೇ ಅಲ್ಲ, ಪೌರ ಕಾರ್ಮಿಕರು ಒಂದೇ ಅಲ್ಲ, ನಾವು ಕೂಡ ಅವರಂತೆ ಜೀವನ ಮಾಡ್ತಕ್ಕಂಥವ್ರು. ಆ ರೀತಿಯಲ್ಲಿ ನಾವು ನಡ್ಕೊಂಡಾಗ ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭ ಮಾಡೋದು ಕೂಡ ಸಾಧ್ಯ. ಸ್ವಚ್ಛತೆಯನ್ನು ಎಷ್ಟು ನಾವು ಮಾತಾಡಿಸ್ತಾರೆ ಹೇಳಿ, ಎಷ್ಟು ಅಂತ ಅವರು ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ಪೂರ್ವವಾದ ರೀತಿಯಲ್ಲಿ ನಾಗರಿಕರಾಗಿ ನಾವೆಲ್ಲರೂ ಕೂಡ ನಡ್ಕೊಂಡಾಗ ಮಾತ್ರ ಅವರಿಗೆ ಗೌರವ ನಾವು ಕೊಟ್ಟಾಗ ಆಗುತ್ತೆ. ಅನೇಕ ಇವತ್ತು ಓದಿರ್ತಕ್ಕಂಥ ಪೌರ ಕಾರ್ಮಿಕರು ಅವರು ಕೂಡ ವಿದ್ಯೆಯನ್ನು ಪಡೆದು ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗಿ ಜೀವನ ಮಾಡ್ತಾರೆ. ನಾನು ಹಿಂದೆ 30 ವರ್ಷದಿಂದ ಶಾಸಕನಾಗಿದ್ದಾಗ ಒಬ್ಬ ರಾಜ್ಯವರ್ತಿ ಇದ್ರು, ರಾಮಚಂದ್ರ ಸೂಪರಿಂಟ್ ಇಂಜಿನಿಯರ್ ಆಗಿದ್ರು. ನಾನು ಶಾಸಕನಾಗಿದ್ದೆ. ಅವ್ರು ಬಂದು ಪರಿಚಯ ಮಾಡ್ಕೊಂಡಿದ್ದ ರೀತಿ, ಸರ್ ನಿಮ್ಮ ತಂದೆಯವರಿದ್ದಾಗ ನನಗೆ ಇಂಜಿನಿಯರ್ ಆಯ್ಕೆ ಮಾಡಿಕೊಟ್ಟಂತವಾಗ ಉದ್ಯೋಗ ಕೊಟ್ಟರು ಸರ್. ಇವತ್ತು AE ಆಗಿ, AEE ಆಗಿ, AA ಆಗಿ, ಸೂಪರಿಂಟ್ ಇಂಜಿನಿಯರ್ ಆಗಿದೆ ಸರ್. ನಾನು ಪೌರ ಕಾರ್ಮಿಕ ಹೋಗ್ಬೇಕು ಅಂತಂತವನು ನಿಮ್ಮ ತಂದೆಯವರ ಉದ್ಯೋಗ ಅಂತಕ್ಕಂಥ ನಮ್ಮ ತಂದೆಯವರು ಸಮಸ್ಯೆ. ಶಿಕ್ಷಣ ಅಂತಕ್ಕಂಥ ಎಷ್ಟು ವ್ಯಕ್ತಿಗಳಾಗಿದೆ, ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಶಿಕ್ಷಣದ ಮುಖಾಂತರ ವಿದ್ಯಾವಂತರಾಗಬೇಕು, ಉದ್ಯೋಗಸ್ಥರಾಗಬೇಕು, ಸ್ವಾವಲಂಬಿ ಬದುಕಬೇಕಾಗ್ತದೆ. ಆಗಿರ್ಬೋದು, FTC ಆಗಿರ್ಬೋದು, ಅದು ಮೇಲ್ಪಟ್ಟ ಹುಟ್ಟಿರ್ಬೋದು. ಆ ರೀತಿ ಇವತ್ತು ಅವರು ಕೂಡ ಸ್ವಾವಲಂಬಿ ಬದುಕನ್ನು ಬದುಕ್ತಾರೆ. ಹಾಗಾಗಿ ನಾವು ಯಾವ ರೀತಿ ನಮ್ಮ ನಗರ ಪ್ರದೇಶದಲ್ಲಿ ಬಡಮನೆ ನಿರ್ಮಾಣ ಮಾಡ್ತೇವೆ, ಮನೆ ಹಂಚಿಕೆ ಮಾಡ್ತೇವೆ, ಆ ರೀತಿ ಅವರು ಕೂಡ ಅವರೇ ಒಂದು ಬಡಾವಣೆಯನ್ನು ಮಾಡುವಂಥದ್ದಕ್ಕೆ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಂತ ಇದೆ. ಆ ಮುಖಾಂತರ ಅವರು ಕೂಡ ಬಹಳ ಗೌರವಯುತವಾಗಿ ಜೀವನವನ್ನು ಮಾಡಲಿಕ್ಕೆ ಸರ್ಕಾರ
ಯೋಜನೆಗಳನ್ನ ರೂಪಿಸಿಕೊಂಡಿದ್ರು ಕೂಡ ಇವತ್ತು ಪರಿಪೂರ್ಣವಾಗಿ ಅವರಿಗೆ ಆ ಒಂದು ಸರಿಯಾದ ಅಗತ್ಯವಾದ ನಿವೇಶನದ ಯೋಜನೆಯನ್ನ ಅನೇಕ ನಗರ ಪ್ರದೇಶಗಳಲ್ಲಿ ಮಾಡಲಿಕ್ಕೆ ಸಾಧ್ಯ. ಕೊಳಕು ಕಸದಿಂದ ಮುಕ್ತ ಅಂತ ಹೇಳೋದು ಕೊಳಕು ಉದ್ದೇಶ. ಕಸದಿಂದ ಮುಕ್ತಗೊಳಿಸತಕ್ಕಂಥದ್ದು ಯಾರು? ಸ್ವಚ್ಛವಾಗಿ ನಗರ ಕಾಣಲಿಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನ್ ಇದು ಸ್ಟೇಟ್ ಆಫ್ ಕರ್ನಾಟಕ ಮೊದಲನೇ ಕಾರ್ಪೊರೇಷನ್ ಸ್ವಚ್ಛವಾಗಿ ಪ್ರಸಿದ್ಧ ಹೋದಲ್ಲ, ಅದು ಯಾರಿಂದ? ನಿಮ್ಮಂತ ಬಂಧುಗಳು ಅಲ್ಲಿ ನಮ್ಮ ನಗರ ನಮ್ಮ ಬಡಾವಣೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರಿಂದ ಇವತ್ತು ಭಾರತ ದೇಶದಲ್ಲೂ ಮೈಸೂರು ಬಯಲು, ರಾಜ್ಯದಲ್ಲೂ ಮೈಸೂರು ಬಯಲು, ಇತರ ನಗರಗಳು ಕೂಡ ಹಾಗೆ ಸ್ವಚ್ಛವಾಗಿ ಇರುವುದನ್ನು ನಾವು ಕಾಣ್ತೇವೆ ಬಂಧುಗಳೇ. ಹಾಗಾಗಿ ನಾವು ಪೌರಕಾರ್ಮಿಕರನ್ನ ಬ್ರಿಟಿಷ್ ನಾವು ಯಾವ ತರ ಅಂದ್ರೆ ನಮ್ಮ ತಾಯಿಯಂತೆ ಕಾಣಬೇಕು, ನಮ್ಮ ತಾಯಿಯಂತೆ ಕಾಣುವುದರಲ್ಲಿ ತಾವು ಕಾಣಬೇಕು. ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ನಿಮಗೆ ಸಾಕು ಅಲ್ವಾ? ಎಷ್ಟು ಕೃತಜ್ಞತೆ ಸಲ್ಲಿಸಲು ಕೂಡ ಸಾಲದು ಅಂತಕ್ಕಂಥ ಮಾತನ್ನ ಹೇಳಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಅವರ ತ್ಯಾಗ, ಅವರ ಸೇವೆ ಇಡೀ ನಗರಕ್ಕೆ ಸಮರ್ಪಣೆ ಮಾಡತಕ್ಕಂಥದ್ದು ನಿಮ್ಮಲ್ಲಿ ಕಾಣ್ತದೆ. ಅದನ್ನ ಆ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸದಾ ತಾವೆಲ್ಲರೂ ಕೂಡ ಜೀವವನ್ನೇ ಬೆಳೆಯುವಂತ ರೀತಿಯಲ್ಲಿ ನಿಮ್ಮ ಗೌರವವಾದ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಗೌರವದಿಂದ ನಿಮ್ಮನ್ನೆಲ್ಲ ಕಾಣಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮಾನ್ಯ ಸಿದ್ದರಾಮಯ್ಯವರು 13-18 ನಡುವೆ 23 ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿ ಆದಮೇಲೆ ನಿಮ್ಮ ಮಹಾಪೌರವಾಗಿದ್ದಂಥ ನಾರಾಯಣರು ಮೈಸೂರು ಜಿಲ್ಲೆಯ ಮೈಸೂರು ನಗರ ಪಾಲಿಕೆ ಮಹಾಪೌರ, ಅವರು ನಿಮ್ಮೆಲ್ಲರ ರಾಜ್ಯದ ಅಧ್ಯಕ್ಷರು. ನಿಮ್ಮ ಹೋರಾಟದ ವಿಚಾರದಲ್ಲಿ ಅವರು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ನಿಮ್ಮ ಧ್ವನಿಯಾಗಿ ಅವರು ಪ್ರತಿಪಾದಿಸಿದ್ದಾರೆ. ಅದನ್ನು ಮನಗಂಡ ನಮ್ಮ ಸರ್ಕಾರ ಮಾಡಿಸಿದೆ ಆ ವಯಸ್ಸಾಗಿ. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಪೌರ ಕಾರ್ಮಿಕರು ರಾಜ್ಯದಲ್ಲಿ ಇವತ್ತು ಕಾಯಂ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಸಿದ್ದರಾಮಯ್ಯವರು. ಅದು ಇವೆಲ್ಲರ ಹೋರಾಟದ ಫಲ. ನಿಮ್ಮ ಅಧ್ಯಕ್ಷರಾದ ನಾರಾಯಣವರು ಸರ್ಕಾರದ ಗಮನವನ್ನು ಸೆಳೆದು ನಿಮ್ಮೆಲ್ಲರೂ ಕೂಡ ಗವರ್ಮೆಂಟ್ ಉದ್ಯೋಗವನ್ನು ಕೊಡಿಸಿದ್ದಾರೆ. ಹಾಗಾಗಿ ನಮ್ಮ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಯಾವುದೇ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನ ಅವರಿಗೆ ಸಲ್ಲಿಸಬೇಕು. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ